ಈಗ ಒಂದು ಭಯಾನಕ ರಹಸ್ಯ ಲೋಕಕ್ಕೆ ಹೋಗೋಣ. ನಮಸ್ಕಾರ ಗೆಳೆಯರೇ. ಇವತ್ತು ನಾನು ನಿಮಗೆ ಹೇಳ್ತಿರೋದು ಬೆಂಗಳೂರಿನ 4 ಜನ ಯುವಕರ ಲೈಫ್ನಲ್ಲಿ ನಡೆದ ಮೈ ನಡುಗಿಸೋ ಘಟನೆ. ನಮ್ಮ ಕಥೆಯ ಹೀರೋಗಳು ಅರ್ಜುನ್, ಕಿರಣ್, ನವೀನ್ ಮತ್ತೆ ರಘು. ಇವರು ಚಿಕ್ಕ ವಯಸ್ಸಿಂದನೂ ತುಂಬ ಬೆಸ್ಟ್ ಫ್ರೆಂಡ್ಸ್. ಇವರ ಮಧ್ಯೆ ಒಂದು ಕೋಇನ್ಸಿಡೆನ್ಸ್ ಕೂಡ ಇತ್ತು. ಅದೇನೆಂದರೆ, ಇವರಿಗೆ ಚಿಕ್ಕ ವಯಸ್ಸಿಂದನೂ ಈ ಗೋಸ್ಟ್ ಮತ್ತೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಅದು ದೊಡ್ಡವರಾದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಇವರಿಗೆ ಹಾಂಟೆಡ್ ಪ್ಲೇಸಸ್ ಅಂದರೆ ತುಂಬ ಕ್ರೇಜ್. ಎಲ್ಲ ಹಾಂಟೆಡ್ ಪ್ಲೇಸಸ್ನ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ರಾತ್ರಿ ಆದರೆ ಸಾಕು, ಅದು ಯಾವುದೇ ಪ್ಲೇಸ್ ಆಗಿದ್ರೂ ಕೂಡ ಒಂಚೂರು ಕೂಡ ಭಯ ಇಲ್ಲದೆ ಈ 4 ಜನ ದೆವ್ವಗಳ ಹುಡುಕಾಟ ಶುರು ಮಾಡ್ತಿದ್ರು. ಇದುವರೆಗೂ ಸುಮಾರು 20 ಪ್ಲೇಸಸ್ನ ವಿಸಿಟ್ ಮಾಡಿದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯ ಹಾರರ್ ಫೀಲ್ ಆಗಲಿ ಅಥವಾ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಲಿ ಎಲ್ಲೂ ಆಗಿರಲ್ಲ. ಹೀಗಿರ್ಬೇಕಾದ್ರೆ 2021ರಲ್ಲಿ ಈ 4 ಜನ ಸೇರಿ ಗೋಸ್ಟ್ ಹಂಟರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ. ಆಮೇಲೆ ಕ್ಯಾಮ್ರಾ ಹಿಡ್ಕೊಂಡು ದೆವ್ವಗಳ ಬೇಟೆ ಶುರು ಮಾಡ್ತಾರೆ. ಹಾಂಟೆಡ್ ಜಾಗಗಳಿಗೆ ಹೋಗಿ ರಾತ್ರಿ ಹೊತ್ತು ಶೂಟ್ ಮಾಡ್ತಾರೆ. ಅದನ್ನು ಯೂಟ್ಯೂಬ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾರೆ. ಇವರು ಹೇಗೆ ಅಂದರೆ, ಜನ ಹೋಗೋದಕ್ಕೆ ಹೆದರೋ ಜಾಗ ಇವರಿಗೆ ಕಂಟೆಂಟ್ ಆ್ಯಂಡ್ ಜನ ಅವಾಯ್ಡ್ ಮಾಡೋ ಜಾಗ ಇವರಿಗೆ ಥ್ರಿಲ್. ಹೀಗಿದ್ದಾಗ ಒಂದು ದಿನ ಇವರ ಚಾನಲ್ಗೆ ಒಬ್ಬ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡ್ತಾನೆ. ಅದರಲ್ಲಿ ಏನಿತ್ತು ಅಂದರೆ, ಬೆಂಗಳೂರಿನ ಹೊರಗಡೆ ಇರೋ ಕಾಡಿನ ಮಧ್ಯೆ ಒಂದು ಪಾಳು ಬಿದ್ದಿರೋ ದೇವಸ್ಥಾನ ಇದೆ. ಅಲ್ಲಿ ವಿಚಿತ್ರಗಳು ನಡೀತವೆ ಅಂತ ತುಂಬ ಜನ ಹೇಳ್ತಾರೆ. ಆ್ಯಂಡ್ ಒಳಗಡೆ ಹೋದವರು ಕಾಣೆಯಾಗಿ ಇದುವರೆಗೂ ಯಾರು ಕೂಡ ವಾಪಸ್ ಬಂದಿಲ್ಲ. ನಿಮಗೆ ಧೈರ್ಯ ಇದ್ದರೆ ಅಲ್ಲಿ ಹೋಗಿ ವಿಡಿಯೋ ಮಾಡಿ ಅಂತ. ಅದನ್ನು ಓದಿದ ತಕ್ಷಣ ಅರ್ಜುನ್ ಫುಲ್ ಎಕ್ಸೈಟ್ ಆಗ್ತಾನೆ. ಅದೇ ಎಕ್ಸೈಟ್ಮೆಂಟ್ನಲ್ಲಿ ಹೇಳ್ತಾನೆ, ಗಾಯ್ಸ್, ಇದೇ ನೋಡಿ ನಮಗೆ ಬೇಕಿರೋ ಪಕ್ಕಾ ಕಂಟೆಂಟ್. ಇದರ ಮೇಲೇ ನಮ್ಮ ನೆಕ್ಸ್ಟ್ ವಿಡಿಯೋ. ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ತಾನೆ. ಆದರೆ ಕಿರಣ್, ನವೀನ್ ಮತ್ತು ರಘುಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಬೇಡ, ಅಲ್ಲಿ ಹೋದವರು ಯಾರೂ ವಾಪಸ್ ಬಂದಿಲ್ಲ ಅಂತಿದ್ದಾರೆ, ರಿಸ್ಕ್ ಯಾಕೆ ಅಂತಾರೆ. ಆದರೆ ಅರ್ಜುನ್ ಮಾತ್ರ ಬಿಡಲ್ಲ. ಹೇಗೋ ಮಾಡಿ ಅವರನ್ನೆಲ್ಲ ಒಪ್ಪಿಸ್ತಾನೆ. ಸರಿ ಅಂದ್ಕೊಂಡಂಗೆ ಅವತ್ತು ರಾತ್ರಿ 11 ಗಂಟೆ ಇವರೆಲ್ಲ ಕ್ಯಾಮ್ರಾ, ಟಾರ್ಚ್ ಎಲ್ಲ ತಗೊಂಡು 2 ಬೈಕ್ ಮೇಲೆ ಆ ದೇವಸ್ಥಾನದ ಕಡೆ ಹೊರಡ್ತಾರೆ. ಕಾಡಿನ ರಸ್ತೆ ಪೂರ್ತಿ ಸೈಲೆಂಟ್. ಬೈಕ್ ಹೆಡ್ಲೈಟ್ ಬಿಟ್ಟರೆ ಬೇರೆ ಬೆಳಕೇ ಇಲ್ಲ, ಅಷ್ಟು ಕತ್ಲಿತ್ತು. ಹಾಗೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ದೂರದಲ್ಲಿ ಹಳೆಯ ದೇವಸ್ಥಾನ ಕಾಣಿಸುತ್ತೆ. ಹತ್ರ ಹೋದಾಗ ಮಾತ್ರ ಅವರಿಗೆ ಒಂಥರ ನಡುಕ ಶುರುವಾಗುತ್ತೆ. ಯಾಕಂದರೆ ಅವರ ರಿಸರ್ಚ್ ಪ್ರಕಾರ ಅದು ಸುಮಾರು 300 ವರ್ಷ ಹಳೆಯ ದೇವಸ್ಥಾನ. ಗೋಡೆಗಳೆಲ್ಲ ಕುಸಿದಿದ್ವು. ದೊಡ್ಡ ದೊಡ್ಡ ಮರದ ಬೇರುಗಳು ಆ ದೇವಸ್ಥಾನದ ಪೂರ್ತಿ ಹಾವಿನ ಥರ ಸುತ್ತಕೊಂಡಿತ್ತು. ಇದೆಲ್ಲ ನೋಡಿ ಆ 3 ಜನ, ಬ್ರೋ ವಾಪಸ್ ಹೋಗೋಣ, ರಿಸ್ಕ್ ಬೇಡ ಅಂದಾಗ ಅರ್ಜುನ್ ಮಾತ್ರ, ಇಲ್ಲ ಬ್ರೋ, ಇಲ್ಲಿ ಬೇರೆನೇ ವೈಬ್ ಇದೆ. ಇಷ್ಟು ದಿನ ನಾವು ಎಷ್ಟೋ ಪ್ಲೇಸಸ್ನ ವಿಸಿಟ್ ಮಾಡಿದ್ದೀವಿ, ಆದರೆ ನಮಗೆ ಏನೂ ಸಿಕ್ಕಿರಲಿಲ್ಲ. ಆದರೆ ಇಲ್ಲಿ ಸಮಥಿಂಗ್ ಏನೋ ಇದೆ ಅಂತ ನನಗೆ ಅನಿಸ್ತಿದೆ. ನಮ್ಮ ಎಫರ್ಟ್ ಈ ಸತಿ ವೇಸ್ಟ್ ಆಗಲ್ಲ, ಪಕ್ಕಾ ವರ್ಕೌಟ್ ಆಗುತ್ತೆ, ನಡೀರಿ, ಹೇಗಾದರೂ ಒಳಗಡೆ ಹೋಗೋಣ, ಒಳ್ಳೆ ಕಂಟೆಂಟ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ. ಈ ಸರಿ ಆದರೂ ನಮ್ಮ ಎಫರ್ಟ್ಸ್ ವರ್ಕೌಟ್ ಆಗುತ್ತೆ ಅಂತ ಅವರಿಗೆಲ್ಲ ಧೈರ್ಯ ತುಂಬಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಇನ್ನೇನು ಮಾಡೋಕ್ಕೆ ಆಗದೆ ಎಲ್ಲ ಒಪ್ಕೊಂಡು ನಿಧಾನಕ್ಕೆ ಕ್ಯಾಮ್ರಾ ಆನ್ ಮಾಡಿ ದೇವಸ್ಥಾನದ ಕಡೆ ಹೊರಡ್ತಾರೆ. ಅವರು ದೇವಸ್ಥಾನದ ಒಳಗಡೆ ಕಾಲಿಟ್ಟ ತಕ್ಷಣ ವಿಪರೀತ ಚಳಿ ಆಗುತ್ತೆ. ಒಳಗಡೆ ಅಂತೂ ಪೂರ್ತಿ ಕತ್ಲು. ಟಾರ್ಚ್ ಇದ್ದಿದ್ದರಿಂದ ನಿಧಾನಕ್ಕೆ ಮುಂದೆ ಹೋಗ್ತಾರೆ. ಆಗ ರಘು ಹೇಳ್ತಾನೆ, ಬ್ರೋ, ಇದು ದೇವಸ್ಥಾನ ಮಾತ್ರ ಅಲ್ಲ, ಇಲ್ಲಿ ಯಾರೋ ಮಾಟ ಮಂತ್ರ ಎಲ್ಲ ಮಾಡಿದ್ದಾರೆ ಅಂತ ತೋರಿಸ್ತಾನೆ. ಅಷ್ಟರಲ್ಲಿ ನವೀನ್ ಕಾಲಿಗೆ ಏನೋ ತಾಗುತ್ತೆ. ಅವನು ಕೆಳಗಡೆ ನೋಡಿದಾಗ ನೆಲದಲ್ಲಿ ಒಂದು ಕಲ್ಲು ಮುಚ್ಚಿರೋ ಥರ ಇತ್ತು. ಅದು ಯಾವ ಥರ ಅಂದರೆ, ಕೆಳಗಡೆ ಯಾವುದೋ ಸೀಕ್ರೆಟ್ ಪ್ಲೇಸ್ ಇರಬೇಕು, ಅದನ್ನು ಮೇಲೆ ಈ ಕಲ್ಲಿಂದ ಕವರ್ ಮಾಡಿರೋ ಥರ ಇತ್ತು. ಅವರು ನಿಧಾನಕ್ಕೆ ಆ ಕಲ್ಲನ್ನು ಪಕ್ಕಕ್ಕೆ ಸರಿಸಿದಾಗ ಅವರಿಗೆಲ್ಲ ಶಾಕ್ ಆಗುತ್ತೆ. ಯಾಕೆಂದರೆ ಅವರು ಅಂದ್ಕೊಂಡಂಗೆ ಅಲ್ಲಿ ಒಂದು ಸೀಕ್ರೆಟ್ ಅಂಡರ್ಗ್ರೌಂಡ್ ರೂಮ್ ಇತ್ತು ಆ್ಯಂಡ್ ಕೆಳಗಡೆ ಹೋಗೋದಕ್ಕೆ ಮೆಟ್ಟಿಲು ಕೂಡ ಇತ್ತು. ಅವರು ಟಾರ್ಚ್ ಹಾಕಿ ನೋಡ್ತಾರೆ, ಆದರೆ ಸರಿಯಾಗಿ ಏನೂ ಕಾಣಿಸೋದಿಲ್ಲ. ಆ್ಯಂಡ್ ಆ ಟೆಂಪಲ್ನಲ್ಲಿ ಏನೋ ವಿಚಿತ್ರ ಸೌಂಡ್ಸ್ ಕೇಳಿಸ್ತಿರುತ್ತೆ. ಆವಾಗ ಅರ್ಜುನ್, ನಡೀರಿ ಕೆಳಗಡೆ ಹೋಗಿ ನೋಡೋಣ ಅಂತಾನೆ. ಇಲ್ಲಿ ಅರ್ಜುನ್ನ ಬಿಟ್ಟು ಇನ್ನು ಯಾರಿಗೂ ಅಲ್ಲಿ ಹೋಗೋದಕ್ಕೆ ಧೈರ್ಯ ಬರಲ್ಲ. ಆದರೂ ಅರ್ಜುನ್ ಮಾತ್ರ ಅವರ ಮಾತು ಕೇಳೋಕೆ ರೆಡಿನೇ ಇರಲಿಲ್ಲ. ಅವನು ಹೇಗಾದರೂ ಈ ಪ್ಲೇಸ್ನ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದ. ಕಿರಣ್, ನವೀನ್ ಮತ್ತು ರಘು ಬರಲಿಲ್ಲ ಅಂದರೂ ಅರ್ಜುನ್ ಒಬ್ಬನೇ ಹೋಗೋದಕ್ಕೆ ರೆಡಿ ಇದ್ದ. ಅರ್ಜುನ್ನ ಬಿಟ್ಟು ಆ 3 ಜನ ವಾಪಸ್ ಹೋಗೋದಕ್ಕೂ ಇಷ್ಟ ಇರಲಿಲ್ಲ. ಅದಕ್ಕೆ ಈ ಎಲ್ಲರೂ ನಿಧಾನಕ್ಕೆ ಕೆಳಗಡೆ ಹೋಗ್ತಾರೆ. ಒಳಗೆ ಹೋದ ಮೇಲೆ ಅವರಿಗೆಲ್ಲ ಮೈ ನಡುಗೋದಕ್ಕೆ ಶುರುವಾಗುತ್ತೆ.
ಯಾಕೆಂದರೆ ಮೇಲೆ ಅದು ದೇವಸ್ಥಾನ ಥರ ಕಂಡ್ರು ಒಳಗಡೆ ಮಾತ್ರ ಒಂಥರ ನರಕ ಲೋಕದ ಥರ ಇತ್ತು. ಗೋಡೆಗಳ ಮೇಲೆ ರಕ್ತದ ಕಲೆಗಳು, ತಲೆಬುರುಡೆಗಳು. ಅವರೆಲ್ಲ ಆ ಕೂಡಲೇ ಅಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ಅನ್ಕೊಂಡ್ರು ಹೇಗೋ ಧೈರ್ಯ ಮಾಡಿ ಅಲ್ಲಿ ಏನಾದರೂ ಸಿಗ್ಬೋದಂತ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅವಾಗ ಅರ್ಜುನ್ಗೆ ಒಂದು ಪೆಟ್ಟಿಗೆ ಕಾಣಿಸುತ್ತೆ. ಅದನ್ನು ಓಪನ್ ಮಾಡಿದಾಗ ಅವನಿಗೆ ಒಳಗಡೆ ಒಂದು ಕೆಂಪು ಬಟ್ಟೆಯಲ್ಲಿ ಏನೋ ಸುತ್ತಿ ಇಟ್ಟಿರೋ ಥರ ಇತ್ತು. ಆ ಬಟ್ಟೆ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗಡೆ ಈ ಹಳೆಯ ತಾಳೆ ಪತ್ರಗಳು ಇತ್ತು. ಆದರೆ ಅದರಲ್ಲಿ ಏನೂ ಬರ್ದಿರ್ಲಿಲ್ಲ. ಸೊ ಅವಾಗ ಅರ್ಜುನ್ ಉಳಿದ 3 ಜನನ ಹತ್ರ ಕರೀತಾನೆ. ಅವರೆಲ್ಲ ಬಂದು ನೋಡಿದಾಗ ಎಲ್ರಿಗೂ ಶಾಕ್ ಆಗುತ್ತೆ. ಯಾಕಂದ್ರೆ ಅದು ಹೊಳಿತಾ ಇತ್ತು ಮತ್ತೆ ಅದರಲ್ಲಿ ಆತ್ಮಗಳ ಜೊತೆ ಮಾತನಾಡಿ ಅಂತ ಬರ್ದಿರುತ್ತೆ. ಆದ್ರೆ ಅರ್ಜುನ್ ಹೇಳ್ತಾನೆ, ನಾನು ಅದನ್ನ ಓಪನ್ ಮಾಡಿದಾಗ ಅಲ್ಲಿ ಏನೂ ಬರ್ದಿರ್ಲಿಲ್ಲ. ಆದ್ರೆ ಇವಾಗ ನೋಡಿದ್ರೆ ಸಡನ್ ಆಗಿ ಈ ತರ ಬರ್ತಿದೆ. ಅವಾಗ 3 ಜನ ನಮ್ಗೆ ಇನ್ನೂ ಭಯ ಪಡಿಸೋದಕ್ಕೆ ಈ ತರ ಎಲ್ಲ ಹೇಳ್ತಿದ್ಯಾ ಅಂತ ಅವನ ಮಾತನ್ನ ನಂಬಲ್ಲ. ಅವಾಗ ಲೈಟ್ ಆಗಿ ಅರ್ಜುನ್ಗೂ ಕೂಡ ಏನೋ ಸರಿ ಬರ್ತಿಲ್ಲ ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಆ ತಾಳೆ ಪತ್ರ ಓದಿದಾಗ ಅದರಲ್ಲಿ ಆತ್ಮಗಳ ಜೊತೆ ಮಾತನಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಬರ್ದಿರುತ್ತೆ. ಮತ್ತೆ ಅದರಲ್ಲಿ ಒಂದು ಮಂತ್ರ ಕೂಡ ಇರುತ್ತೆ. ಅದಕ್ಕೆ ಕೆಲವೊಂದು ವಸ್ತುಗಳು ಬೇಕಾಗಿರುತ್ತೆ. ಸೊ ಅವಾಗ ಅರ್ಜುನ್ ಒಂದು ಕೆಲಸ ಮಾಡೋಣ, ಇದಕ್ಕೆ ಬೇಕಿರೋ ಎಲ್ಲಾ ವಸ್ತುಗಳನ್ನ ತಗೊಂಡು ನಾಳೆ ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ಆ 3 ಜನ ಇಷ್ಟ ಇಲ್ಲ ಅಂದ್ರೂ ಸರಿ ಅಂತ ಒಪ್ಕೊಳ್ತಾರೆ. ಅಷ್ಟಕ್ಕೂ ಅದಕ್ಕೆ ಬೇಕಾಗಿದ್ದ ವಸ್ತುಗಳು ಏನಂದ್ರೆ ಒಂದು ಸಮಾಧಿಯಿಂದ ಒಂದು ಹಿಡಿ ಮಣ್ಣು, ಒಂದು ಚಿಕ್ಕದಾದ ಕನ್ನಡಿ, ಒಂದು ನಿಂಬೆಹಣ್ಣು ಮತ್ತೆ ಕೆಂಪು ದಾರ. ಸೊ ಈ 4 ಜನ ಅಲ್ಲಿಂದ ಹೊರಡ್ತಾರೆ. ಹೋಗ್ಬೇಕಾದ್ರೆ ರಘು ಹೇಳ್ತಾನೆ, ಇದೆಲ್ಲ ಬೇಡ, ಬೆಟರ್ ನಾವು ಇದನ್ನ ಟ್ರೈ ಮಾಡದೇ ಇರೋದೇ ಒಳ್ಳೇದು. ಯಾಕೆಂದ್ರೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ. ಆದ್ರೆ ಅದಕ್ಕೆ ಅರ್ಜುನ್ ಹೇಳ್ತಾನೆ, ಏನಾಗಲ್ಲ, ಅದೆಲ್ಲ ಸುಳ್ಳು. ಇನ್ ಕೇಸ್ ನಿಜ ಆದ್ರೆ ನಮ್ಮ ಚಾನಲ್ ಬ್ಲಾಸ್ಟ್ ಆಗುತ್ತೆ ಅಂತಾನೆ. ಇದಕ್ಕೆ ಕಷ್ಟ ಆದ್ರೂ ಕೂಡ ಎಲ್ಲರೂ ಒಪ್ಕೋತಾರೆ ಆ್ಯಂಡ್ ತಮ್ಮ ಮನೆಗೆ ಹೋಗ್ತಾರೆ. ಅಷ್ಟಕ್ಕೂ ಈ 4 ಜನ ಮತ್ತೆ ಆ ಟೆಂಪಲ್ಗೆ ಹೋದ್ರ ಆತ್ಮಗಳ ಜೊತೆ ನಿಜವಾಗಿ ಮಾತಾಡ್ತಾರ. ಮುಂದೆ ಏನಾಯಿತು ತಿಳ್ಕೊಬೇಕಂದ್ರೆ ವೆಯ್ಟ್ ಫಾರ್ ಪಾರ್ಟ್ 2. ನಿಮಗೆ ಈ ವಿಡಿಯೋ ಮತ್ತು ಕತೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಇದರ ಪೂರ್ತಿ ಕತೆ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.